ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ಅಜ್ಜಿ ಮನೆಗೆ ಹೊರಟಿದ್ದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ನೋಡ್ತಾ ಇರ್ಬೋದು ಯಾವ ಥರ ನೀರು ಹೋಗ್ತಿದೆ ಇಲ್ಲೆಲ್ಲ ಅಂತ. ಆ್ಯಸ್ ಯೂಶ್ವಲ್ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ನಲ್ಲ ಕಾಡು ದಾರಿ ಅಂತ, ಅದೇ ದಾರಿಯಲ್ಲಿ ಹೋಗ್ತಾಯಿದ್ದೀನಿ. ನೋಡ್ಬೋದು. ನಾರ್ಮಲಾಗಿ ನಾನು ಈ ಸ್ಲಿಪ್ಪರ್ ಹಾಕ್ಕೊಂಡು ಬಂದಿರೋದಕ್ಕಾಗಿ ಆ್ಯಸ್ ಯೂಶ್ವಲ್ ಜಾರುತ್ತೆ. ಸೊ ಆದಷ್ಟು ಹುಷಾರಾಗಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು, ನಾವು ಇರೋದು ಮಲೆನಾಡಾಗಿರೋದಕ್ಕಾಗಿ ಮಳೆ ಇಲ್ಲಿ ಜಾಸ್ತಿನೇ ಬರುತ್ತೆ. ಹಾಗೆ ಎಲ್ಲೇ ಮಳೆ ಬಂದರೂ ಈ ಥರ ಎಲ್ಲೆಂದಲ್ಲಿ ನೀರು ಹಿಂಗೆ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇಷ್ಟು ನೀರು ಹೋಗ್ತಾ ಇದೆ. ಬೆಳಗ್ಗೆಯಿಂದ ಅಂದರೆ ಆಲ್ಮೋಸ್ಟ್ 4-5 ಡೇಸಿಂದ ತುಂಬ ಮಳೆ ಆಗ್ತಿದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಕೆಲವು ಕಡೆ ಈ ಥರ ಹೋಗೋ ಥರ ಆಗಿದೆ. ದಾರಿಯಲ್ಲಿ ನೀರು ನಿಂತ್ಕೊಂಡು ಈ ಥರ ನಡ್ಕೊಂಡು ಹೋಗೋ ಥರ ಆಗಿದೆ. ಜಸ್ಟ್ ಈ ಥರ ಮಳೆಗಾಲದಲ್ಲಿ ಜಾರು ಬೀಳೋದು ಸರ್ವೇ ಸಾಮಾನ್ಯ. ಸೊ ಆದಷ್ಟು ನನ್ನ ಸ್ಲಿಪ್ಪರು ಅದೇ ಥರ ಇರೋದಕ್ಕಾಗಿ ಹುಷಾರಾಗಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜಾರ್ತಾ ಇದೆ, ತುಂಬ ಅಂದರೆ ತುಂಬ ಜಾರ್ತಾ ಇದೆ. ನೋಡ್ಬೋದು. ಇದಕ್ಕಿಂತ ಜಾಸ್ತಿ ಮಳೆ ಆದರೆ ಆ್ಯಕ್ಚುಲಿ ಈ ರೋಡೆಲ್ಲ ಕಾಣೋದಿಲ್ಲ, ಫುಲ್ ನೀರು ಹೋಗ್ತಾ ಇರುತ್ತೆ ರೋಡ್ ಮೇಲೆ, ಅಂದರೆ ಈ ದಾರಿ ಮೇಲೆ ಫುಲ್. ಅಲ್ಲಿಂದ ನೀರು ಹಿಂಗೆ ಹೋಗ್ತಾ ಇರುತ್ತೆ. ದಾರಿ ಒಂದು ಚೂರು ಕಾಣೋದಿಲ್ಲ, ಅಷ್ಟು ನೀರು ಬರುತ್ತೆ ಈ ರೋಡ ದಾರಿಯಲ್ಲಿ. ಆ ಥರ ಇದೆ ಈ ನಮ್ಮ ಕಾಡು ದಾರಿ. ಲಾಸ್ಟ್ ಟೈಮ್ ನಿಮಗೆ ಕಾಡ್ಕೋಳಿ ಹೆಜ್ಜೆ ತೋರಿಸಿದ್ನಲ್ಲ, ಅದು ಇದೇ ಜಾಗ. ನೋಡಿ, ಈ ಥರ ನೀರು ತುಂಬಿಕೊಂಡಿದೆ. ದಾರಿಯಲ್ಲೆಲ್ಲ ಈ ಥರ ನೀರಿದೆ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ನೋಡಿ ಹೇಗಿದೆ ಅಂತ ದಾರಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಮತ್ತು ಈ ಅಣಬೆ ನೋಡಿ, ಇವೆಲ್ಲ ತಿನ್ನೋಕ್ಕೆ ಬರಲ್ಲ. ಆ್ಯಕ್ಚುಲಿ ಮಳೆಗಾಲ ಅಂದರೆ ಈ ಮಲೆನಾಡಲ್ಲಿ ಸ್ಪೆಷಲಾಗಿ ಅಂದರೆ ಒಂದು ಹತ್ತು ಮೀನು, ಅಂದರೆ ಮೀನು ಈ ಮಳೆಗಾಲದಲ್ಲಿ ಅಷ್ಟೇ ಬರೋ ಮೀನು, ಮತ್ತು ಕಳಲೆ, ಮತ್ತು ಏಡಿ, ಮತ್ತು ಅಣಬೆ. ಈ 4 ಮಲೆನಾಡಲ್ಲಿ ತುಂಬ ಫೇಮಸ್, ಅಂದರೆ ತುಂಬ ಜನ ಇಷ್ಟಪಡೋದು ಮಳೆಗಾಲದಲ್ಲಿ. ಆ್ಯಕ್ಚುಲಿ ಎಲ್ಲ ತಿಳ್ಕೊಂಡಿರೋದೇನು ಅಂದರೆ, ಮಳೆಗಾಲದಲ್ಲಿ ಏನಂದರೆ ಮಲೆನಾಡಿನವರು, ಅಂದರೆ ಈ ಜಾಸ್ತಿ ಮಳೆ ಬರುತ್ತಲ್ವ ಆ ಜಾಗದಲ್ಲಿರೋರು ಹೆಚ್ಚಾಗಿ ಏನು ಅಂದ್ಕೊಂಡಿರ್ತಾರೆ ಅಂದರೆ, ತುಂಬ ಮಳೆ ಬರ್ತಿದೆ, ಮಲೆನಾಡವರು ಹೆಚ್ಚಾಗಿ ಏನು ಟೀ ಜೊತೆ ಪಕೋಡ ತಿಂದ್ಕೊಂಡು ಆರಾಮಾಗಿ ಮಳೆನ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಂದರೆ, ಈ ಮಳೆ ಬರೋ ಟೈಮಲ್ಲಿ ಜನ ಒಂದು ನಾರ್ಮಲಾಗಿ ಮಳೆ ಬರೋಕ್ಕಿಂತ ಮೊದಲೇ ಕಟ್ಟಿಗೆ, ಅಂದರೆ ಮಳೆಗಾಲದಲ್ಲಿ ಸಾಕಾಗುವಷ್ಟು ಕಟ್ಟಿಗೆ ಒಟ್ಟು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದನ್ನು ಬೆಚ್ಚಗಿಟ್ಕೊಳ್ಳೋಕ್ಕೆ, ಅಂದರೆ ಕಡ್ದಿರೋ ಕಟ್ಟಿಗೆನ ಬೆಚ್ಚಗಿಟ್ಕೊಳ್ಳೋಕ್ಕೆ ಒಂದು, ನಮ್ಮ ಕಡೆ ಎಲ್ಲ ಕಟ್ಟಿಗೆ ಮನೆ ಅಂತಾರೆ, ಅದರಲ್ಲಿ ಇಟ್ಕೋಬೇಕಾಗುತ್ತೆ, ನೀಟಾಗಿ ಜೋಡಿಸಿಟ್ಕೊಬೇಕಾಗುತ್ತೆ. ಆಮೇಲೆ ಜಾನುವಾರುಗಳಿಗೆ, ಅಂದರೆ ದನ ಕರು ಕುರಿಗಳಿಗೆ ಮೇವನ್ನು ಇಟ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ ಚೆನ್ನಾಗಿ. ಅಂದರೆ ಒಣ ಹುಲ್ಲು ಅಂತಾರೆ, ಅದನ್ನು ಇಟ್ಕೋಬೇಕಾಗುತ್ತೆ. ಮತ್ತು ಇನ್ನೂ ಹೆಚ್ಚಾಗಿ ಏನಂದರೆ, ಇಲ್ಲಿ ಮಲೆನಾಡಲ್ಲಿ ಆಗೋ ಸಮಸ್ಯೆ ಅಂದರೆ, ಈ ಹಂಚಿನ ಮನೆ ಇರುತ್ತಲ್ಲ, ಅವರಿಗೆ ಆ ಮಳೆಗಾಲದಲ್ಲೇ ಕಾಣುವಂಥ ಸೋರುವಂಥದ್ದು, ಅಂದರೆ ಎಲ್ಲೆಲ್ಲಿ ಹೆಂಚು ಒಡೆದಾಗಿರುತ್ತೋ ಅಥವಾ ಗ್ಯಾಪ್ ಇರುತ್ತೋ ಅಂತಲ್ಲಿ ಸೋರ್ತಾ ಇರುತ್ತೆ. ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ.
ಅದಕ್ಕೆ ನೀರು ಸೋರುವಲ್ಲಿ ಒಂದು ಪಾತ್ರೆ ಅಥವಾ ಬಕೆಟನ್ನು ಇಟ್ಟು ನೋಡ್ಕೋಬೇಕಾಗುತ್ತೆ. ಅಷ್ಟೆಲ್ಲ ಸಮಸ್ಯೆ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಮನೆ ಒಳಗೆ ಈ ಥರ ಆದರೆ ಸೋರುವಂಥದ್ದು ಆದರೆ ಹೊರಗಡೆ ನೀರು, ಮಳೆಯಲ್ಲಿ ಬಂದಿರೋ ನೀರು ಒಳಗೆ ಬರ್ದಿರೋ ಥರ ಚರಂಡಿಗಳನ್ನು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಇರುತ್ತೆ. ಬಟ್ ನಾರ್ಮಲಾಗಿ ಈಸಿ ಏನಿರೋದಿಲ್ಲ ಮಳೆಗಾಲದಲ್ಲಿ. ಮಲೆನಾಡವರಿಗೆ ತುಂಬ ಕಷ್ಟ ಇರುತ್ತೆ. ನಾರ್ಮಲಾಗಿ ನಾನು ಹೇಳ್ದಂಗೆ ಎಲ್ಲರೂ ಮೇಲ್ನೋಟಕ್ಕೆ ಅಂದ್ಕೊಂಡಿರ್ತಾರೆ ಈಸಿ ಆರಾಮಾಗಿರ್ತಾರೆ ಮಲೆನಾಡಿನವರು. ಮಳೆ ಬಂದಾಗ ಟೀ ಮತ್ತು ಪಕೋಡ ಜೊತೆ ಆರಾಮಾಗಿ ತಿಂದ್ಕೊಂಡು ಮಳೆ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಆಗಿರೋದಿಲ್ಲ. ಈ ಥರ ಎಲ್ಲ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಆ್ಯಸ್ ಯೂಶ್ವಲ್ ಆಗಿ ಈ ಥರ ನೀರು ಹೋಗ್ತಾಯಿದೆ. ಹೀಗೆ ಮಳೆ ಬರ್ತಾಯಿದ್ರು, ಚಳಿ ಇದ್ದರು, ಬಿಸಿಲಿದ್ರು, ನಡೀತಾ ಇರೋದು ಅಥವಾ ನಡ್ಕೊಂಡು ಚಲಿಸ್ತಾ ಇರೋದು ಜೀವನದ ನಿಯಮ ಆಗಿರುತ್ತೆ. ಸೊ ಇಷ್ಟು ಹೇಳಿ ಈ ಚಿಕ್ಕ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಸಂಡೇ ಹೀಗಿದೆ, ನಿಮ್ಮ ಸಂಡೇ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.